ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಶರೀರದಲ್ಲಿನ ಒಂದು ಅಸ್ತಿತ್ವ ಅಂದರೆ ಅದು ಜೀವ ಇದ್ರೇ ಮನುಷ್ಯ ಜೀವಿತವಾಗಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಜೀವದ ಚಲನ ವಲನ ಸಕಾರಾತ್ಮಕವಾಗಿದ್ದರೆ ಮನುಷ್ಯ ಆರೋಗ್ಯಪೂರ್ಣ, ಸ್ವಸ್ಥ ಮತ್ತು ಗುಣಾತ್ಮಕವಾಗಿ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತೆ. ಅದೇ ಜೀವದಲ್ಲಿ ಬಾಧೆಗಳುಂಟಾದರೆ ಯಾವುದೇ ವಯಸ್ಸಿನಲ್ಲಾಗಲಿ ಯಾವ ರೀತಿಯಾದಂತಹ ಗುಣಲಕ್ಷಣಗಳು ಕಂಡುಬರ್ತವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಿಮಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಯಂತ್ರ, ಮಂತ್ರ, ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ, ಯೋಗ, ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ, ಕುಂಡಲಿನಿ ಶಕ್ತಿ, ಜಾಗೃತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ 6364205078 ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ನೇರ ಭೇಟಿಗೆ ಅವಕಾಶ ಇರೋದಿಲ್ಲ. ತಂತ್ರ ಮಂತ್ರದ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಮನೆಗೆ ಹಾಕ್ಕೊಳ್ತಕ್ಕಂಥದ್ದು, ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಮನೆಗೆ ಮತ್ತು ಆಫೀಸ್ಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್, ಹಾಗೆ ದೇಹದಲ್ಲಿ ನಕಾರಾತ್ಮಕ ಆತ್ಮಗಳ ಸಮಸ್ಯೆ, ತೊಂದರೆಗಳು, ರೋಗಗಳು ಇದ್ದಂಥ ಪಕ್ಷದಲ್ಲಿ ಅಂಥ ಸಮಸ್ಯೆ ನಿವಾರಣೆಗೆ ಎರಡು ರೀತಿಯಾಗಿ ನೆಗೆಟಿವಿಟಿ ರಿಮೂವಲ್ ಆಯಿಲ್ ಕೂಡ ಲಭ್ಯ ಇದೆ. ಮಕ್ಕಳು ಓದದೇ ಇದ್ರೆ ವಿದ್ಯಾಭ್ಯಾಸ ಹೆಚ್ಚಾಗಲು ಔಷಧಿ ಕೂಡ ಲಭ್ಯ ಇದೆ. ಹಾಗೆ ಹುಳುಕಲ್ ನೋವಿಗೆ ಸಂಬಂಧಪಟ್ಟಂಥ ಸಮಸ್ಯೆಗೆ ಔಷಧಿ ಕೂಡ ಲಭ್ಯ ಇದೆ. ಹಾಗೆ ಮದ್ದು ಹಾಕಿದ್ರಂಥ ಸಮಸ್ಯೆ ನಿವಾರಣೆಗೆ ಮತ್ತು ಬಾಲಗ್ರಹ ದೋಷದ ಸಮಸ್ಯೆ ಇದ್ದರೆ ಅಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ. ಈಗ ಹೇಳ್ದಂಥ ನಂಬರ್ಗೆ ಕರೆ ಮಾಡಿ ಆರ್ಡ್ರ್ ಮಾಡ್ಬೋದು, ನಿಮಗೆ ಕೊರಿಯರ್ ಮೂಲಕ ತಲುಪುತ್ತೆ. ಈಗ ವಿಡಿಯೋದ ವಿಚಾರದಲ್ಲಿ ಮುಂದುವರಿಯೋಣ. ಜೀವ ಹಲವು ರೀತಿಯಲ್ಲಿ ತನ್ನ ಸಕಾರಾತ್ಮಕ ಗುಣವನ್ನು ಕಳೆದುಕೊಳ್ಳುತ್ತೆ. ಅದು ಚಿಕ್ಕ ವಯಸ್ಸಾಗಿರ್ಬೋದು, ಮಧ್ಯಮ ವಯಸ್ಸು ಅಥವಾ ವೃದ್ಧಾಪ್ಯದ ವಯಸ್ಸಾಗಿರಬಹುದು. ಅಂಥ ಸಂದರ್ಭದಲ್ಲಿ ತನ್ನ ಗುಣಾತ್ಮಕ ಶಕ್ತಿಯನ್ನು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಪರಿವರ್ತನೆ ಮಾಡಿಕೊಳ್ಳುತ್ತೆ ಮತ್ತು ಕಳೆದುಕೊಳ್ಳುತ್ತೆ. ಅದಕ್ಕೆ ಜೀವನದ ಯಾವುದೇ ಕಾರಣಗಳಾಗಿರ್ಬೋದು. ಅದರ ಲಕ್ಷಣಗಳನ್ನು ತಿಳಿತಕ್ಕಂಥದ್ದು ಹೇಗೆ? ಅದರಲ್ಲಿ ಸಾಮಾನ್ಯವಾಗಿ ನೀವು ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಂತೆ ನೀವು ನೋಡಿರ್ತೀರಿ. ನಡೆದಾಡೋಕ್ಕಾಗೋದಿಲ್ಲ, ಕೂರೋಕ್ಕಾಗೋದಿಲ್ಲ, ನಿಲ್ಲಕ್ಕಾಗೋದಿಲ್ಲ, ಕೈ ನಡುಕ ಬರ್ತಕ್ಕಂಥದ್ದು, ಕೈಗಳಲ್ಲಿ ವಸ್ತುಗಳನ್ನು ಹಿಡಿಯೋಕ್ಕಾಗೋದಿಲ್ಲ, ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ತಲೆ ಸುತ್ತುತ್ತದೆ, ಈ ರೀತಿಯಾದಂಥ ಎಷ್ಟು ಸುಸ್ತಾಗೋದು, ಬಳಲುವಿಕೆ, ಈ ರೀತಿಯಾದಂಥ ಎಷ್ಟು ಲಕ್ಷಣಗಳು ಕಂಡು ಬರ್ತವೆ. ಅದು ಜೀವದಲ್ಲಿನ ಶಕ್ತಿಯ ಕೊರತೆಯ ಕಾರಣದಿಂದಾನೇ ಇಷ್ಟೆಲ್ಲ ರೋಗ ರುಜಿನಗಳು ಅಂತ ಹೆಸರನ್ನು ಏನು ಹೇಳ್ತೇವೆ ಆ ಲಕ್ಷಣಗಳು ಕಂಡುಬರ್ತವೆ. ಆದಾಗ್ಯೂ ಒಂದು ಜೀವ ಶರೀರದೊಳಗೆ ತನ್ನ ಆಯುವಿನ ಮುಕ್ತಾಯಕ್ಕೆ ಸಂಬಂಧಪಟ್ಟಂತೆ ಶಕ್ತಿಯನ್ನು ಸಹಜವಾಗಿ ಕಳೆದುಕೊಳ್ಳುವುದಾದರೆ, ಈಗ ಇನ್ನೂ ವಯಸ್ಸಿರುತ್ತೆ ಆಕ್ಸಿಡೆಂಟ್ ಆಗುತ್ತೆ, ಇನ್ನೂ ವಯಸ್ಸಿರುತ್ತೆ ಔಷಧಿ ಕುಡಿತಾರೆ, ಇನ್ನೂ ವಯಸ್ಸಿರುತ್ತೆ ಆತ್ಮಹತ್ಯೆ ಮಾಡ್ಕೋತಾರೆ, ಇಂಥ ಸಂದರ್ಭದಲ್ಲ. ಆಗ ಜೀವ ಪ್ರಬಲವಾಗಿಯೇ ಇರುತ್ತೆ, ಆದರೆ ಬಾಧಿತವಾಗಿರುತ್ತೆ, ಭ್ರಮಿತವಾಗಿರುತ್ತೆ. ಆದರೆ ಜೀವ ಆಯಸ್ಸನ್ನು ಕಳೆದುಕೊಳ್ತಕ್ಕಂತಹ ಸಂದರ್ಭದಲ್ಲಿ ಒಳಗಿನಿಂದ ಶುಷ್ಕವಾಗುತ್ತೆ. ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಜೀವ ಹೇಗೆ ತನ್ನ ವ್ಯಾಪ್ತಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೆ, ಅದು ಸಕಾರಾತ್ಮಕವಾಗಿ ಹೇಳಿದ್ದೇನೆ. ಇಲ್ಲಿ ಜೀವದ ಶಕ್ತಿಯನ್ನು ನಾವು ಗಮನಿಸೋದಾದರೆ ಜೀವ ಒಂದು ರೀತಿಯಾಗಿ ಏನಾಗುತ್ತೆ, ಶುಷ್ಕವಾಗತ್ತೆ. ಅಂದರೆ ಮನುಷ್ಯ ವಾಯು ಸೇವನೆಯನ್ನು ಮಾಡ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ವಾಯು ಸೇವನೆ ಉಸಿರಾಟದ ಕೊರತೆ ಅಂತ ಅದಕ್ಕೆ ಸಹಜವಾಗಿ ನಾವು ಕರಿತೇವೆ. ಎರಡನೇದಾಗಿ ದೇಹದಲ್ಲಿ ಶುಷ್ಕತೆ, ಒಣಗುವಿಕೆಯನ್ನು ಕಾಣ್ತೇವೆ. ಚರ್ಮದಲ್ಲಿ ಕಾಂತಿ ಇರೋದಿಲ್ಲ, ಚರ್ಮದಲ್ಲಿ ಸುಗುಗಟ್ಟು, ಒರಡುತನ ಮತ್ತು ಆ ಶರೀರದಲ್ಲಿ ಗಟ್ಟಿತನವನ್ನು ನಾವು ಕಾಣ್ತೇವೆ. ಕೈ ಕಾಲು ಯಾವುದೇ ಆಗಿರಲಿ ಅದು ಸ್ಮೂತ್ ಮತ್ತು ರಕ್ತ ಚಲನೆ ಸಮೃದ್ಧವಾಗಿ ಇರೋದಿಲ್ಲ, ಈ ರೀತಿಯಾಗಿ ನಾವು ಕಾಣ್ತೇವೆ. ಮತ್ತಿನ್ನಲವು ಲಕ್ಷಣಗಳನ್ನು ನಾವು ನೋಡೋದಾದರೆ ಜೀವ ವಿಕಾರತೆಯನ್ನು ಹೊಂದಿದ್ದಾರೆ, ಜೀವ ಬಾಧಿತವಾಗಿದ್ದಾರೆ. ಹೇಗೆ ಒಂದು ಮಂಜುಗಡ್ಡೆ ನೀರಾದರೆ ಚಲನಶೀಲವಾಗಿರುತ್ತೆ, ಮಂಜುಗಡ್ಡೆ ಆದರೆ ಘನರೂಪದಲ್ಲಿರುತ್ತೆ. ಆ ಘನರೂಪದಲ್ಲಿ ಇರ್ತಕ್ಕಂತಹ ಮಂಜುಗಡ್ಡೆಯ ಆ ಒಂದು ಗಟ್ಟಿತನ ನೀರಿಗೆ ಹೋಲಿಸಿದರೆ ಪ್ರತ್ಯೇಕವಾಗಿ ಹೆಚ್ಚು ಗಟ್ಟಿ ಮತ್ತು ಒರಟುತನ ಕಾಣುವಂತೆ ಜೀವ ಬಾಧಿತವಾಗಿದ್ದರೆ ಜೀವವೂ ಕೂಡ ಶರೀರದೊಳಗೆಯೇ ಐಸಿನಂತೆ ಇರುತ್ತೆ. ಆ ಸಂದರ್ಭದಲ್ಲಿ ದೇಹದಲ್ಲಿ ಜೀವದ ಸ್ಥಿತಿಯನ್ನು ಸಕಾರಾತ್ಮಕವಾಗಿ ಕಾಣದೆ ಹಾನಿಕಾರಕ ಸ್ಥಿತಿಯಲ್ಲಿ ನಾವು ಗುರುತಿಸ್ಬೋದು. ಇನ್ನು ಹೆಚ್ಚಿನ ವಿವರವನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ.